ನಮಸ್ತೆ, ಎಲ್ಲ ಚೆನ್ನಾಗಿದ್ದೀರಾ? ಹರ ಹರ ಮಹಾದೇವ್, ಓಂ ನಮ ಶಿವಾಯ, ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ. ನೀವೆಲ್ಲ ಚೆನ್ನಾಗಿರ್ತೀರಾ, ಚೆನ್ನಾಗಿರಲೇಬೇಕು. ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಓಡಾಡಿಕೊಂಡು ಎಲ್ಲ ಇರ್ತೀರಾ, ನನಗೆ ಗೊತ್ತದು. ಚೆನ್ನಾಗಿರಿ ಅಲ್ವಾ? ನಿನ್ನೆ ನರಸಿಂಹ ಜಯಂತಿ ಇತ್ತು, ದೇವಸ್ಥಾನಕ್ಕೆ ಹೋಗಿದ್ರಾ? ಎಲ್ಲ ಹೋಗಿಲ್ಲ ಅಂತಂದರೆ ಹೋಗ್ಬೋದು, ತಿರ್ಗಾ ಏನೂ ತೊಂದರೆ ಇಲ್ಲ. ಇವಾಗಾದ್ರೂ ಊಟ ಆಯಿತಾ ಎಲ್ಲರದು? ಇವಾಗ ನನಗೆ ಬಂದಿರೋ ಕಾರ್ಡು ಕಿಂಗ್ ಆಫ್ ಸೋರ್ಟ್ಸು, ಏಸ್ ಆಫ್ ಪೆಂಟಿಕಲ್ಸು, ಆಮೇಲೆ ಟೂ ಆಫ್ ಪೆಂಟಿಕಲ್ಸು. ಇದೊಂದು ಏನಂದರೆ, ಇವಾಗ ನಿಮ್ಮ ಲೈಫು ಸ್ಮೂತಾಗಿ ಸ್ವಲ್ಪ ಹೋಗ್ತಾ ಇದ್ರೂ ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ನಿಮಗೆ ಸ್ವೋರ್ಡ್ ಕೊಟ್ಟಿದ್ದಾನೆ ದೇವರು, ಕತ್ತಿನ. ಅಂದರೆ ನಿಮ್ಮ ಮೆಂಟಲ್ ಪವರ್ನ ಜಾಸ್ತಿ ಮಾಡಿ, ನೆಗೆಟಿವ್ನೆಲ್ಲ ಕಟ್ ಮಾಡಿ ಅಂತ ಕೊಟ್ಟಿದ್ದಾನೆ, ಓಕೆನಾ? ಆಮೇಲೆ ನೀವು ಬ್ಯಾಲೆನ್ಸಲ್ಲಿರಬೇಕು. ನಿಮ್ಮ ಲೈಫಲ್ಲಿ ಫುಲ್ ಸಕ್ಸಸ್ ಕಾಣ್ತೀರಾ, ಚೆನ್ನಾಗಿರ್ತೀರ. ನೀವು ಬಿಲ್ಡ್ ಮಾಡ್ಕೋಬೇಕು ನಿಮ್ಮ ಸಕ್ಸಸ್ನ ಅಂತ. ಅಂದರೆ ನಿಮ್ಮ ಮನಸ್ಸು ಬ್ಯಾಲೆನ್ಸಲ್ಲಿರಬೇಕು. ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ನಿಮ್ಮ ಮನೆಯವ್ರದ್ದೆಲ್ಲ ನೀವು ತುಂಬ ಇಷ್ಟಪಡ್ತೀರ. ಆಮೇಲೆ ನಿಮಗೆ ಎನರ್ಜಿ ಎಲ್ಲ ಜಾಸ್ತಿ ಆಗುತ್ತೆ ನಿಮ್ಮ ಬ್ಯಾಲೆನ್ಸ್ ಮಾಡಿಕೊಂಡ್ರೆ. ಆದರೆ ನಿಮಗೆ ಚಂಚಲ ಮನಸ್ಸು, ಒಂದು ಮನಸ್ಸಿರಲ್ಲ, ಎರಡೆರಡು ಮನಸ್ಸಿರುತ್ತೆ. ನೀವೇನಿದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಎರಡು ಮನಸ್ಸಿದ್ರು ಪಾಸಿಟಿವ್ ಆಗಿ ತೊಗೊಳ್ಳಿ, ಯಾವುದೂ ನೆಗೆಟಿವ್ ಆಗಿ ತೊಗೋಬೇಡಿ. ನಿಮಗೆ ದುಡ್ಡಿಂದು ಪ್ರಾಬ್ಲಮ್ ಇದ್ದರೆ ಇದು 1ನೇ ನಂಬರ್ ಕಾರ್ಡು, ಸೂರ್ಯನ ಕಾರ್ಡು. ನಿಮಗೆ ದೇವ್ರು ನೋಡಿ ದುಡ್ಡು ಕೊಡ್ತಾ ಇದ್ದಾನೆ, ಬರುತ್ತೆ. ಯಾವ ಕಡೆಯಿಂದಾದ್ರೂ ನಿಮಗೆ ದುಡ್ಡು ಬರುತ್ತೆ. ಆಮೇಲೆ ಇಲ್ಲಿ ಡೋರ್ ಓಪನ್ ಮಾಡಿದ್ದಾನೆ, ಅಂದರೆ ಒಳ್ಳೆ ಕಡೆ, ಒಳ್ಳೆ ಇದರಲ್ಲಿ ಕರ್ಕೊಂಡು ಹೋಗ್ತಾನೆ. ದೇವ್ರನ್ನ ನಂಬಬೇಕಾಗತ್ತೆ ಸ್ವಲ್ಪ. ಖಂಡಿತವಾಗ್ಲೂ ನಿಮ್ಮ ಐಡಿಯಾಸ್ ಎಲ್ಲ ಸಕ್ಸಸ್ ಆಗುತ್ತೆ. ನಿಮಗೆ ಪವರ್ ಬರುತ್ತೆ, ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ, ಆಪರ್ಚುನಿಟಿ ತುಂಬ ಬರುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡಿ. ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ಕೂತ್ಕೊಂಡು ದೇವ್ರನ್ನ ಕೇಳ್ಕೊಳ್ಳಿ. ನನಗೆ ಬಂದಿದೆ ಅಂತ ಕೇಳ್ಕೊಬೇಕು. ಇವಾಗ ನಿಮಗೆ 10,000 ಬೇಕು ಅಂತ ಎಕ್ಸಾಂಪಲ್ ಹೇಳ್ತಿದ್ದೀನಿ. ನನಗೆ ಯೂನಿವರ್ಸ್ ನನಗೆ 10,000 ಬಂದಿದೆ, ಥ್ಯಾಂಕ್ ಯು ಅಂತ ಒಂದು 5 ಸಲ ಅದೇ ಥರ ಹೇಳ್ಕೊಳ್ಳಿ. ಗ್ಯಾರಂಟಿ, ಎಲ್ಲಿಂದಲಾದರೂ ನಿಮಗೆ ಗ್ಯಾರಂಟಿ ಬರುತ್ತೆ. ಆಮೇಲೆ ನಿಮಗೆ ಹೇಳಿದ್ನಲ್ಲ, ಒಂದು ಯಾರೋ ನಿಮಗೆ ಏನೋ ಮಾಡಿಸಿದ್ದಾರೆ ಅಂತ, ಅದನ್ನು ಕಟ್ ಮಾಡೋಕ್ಕೆ ಅಂತಲೇ ಕಿಂಗ್ ಆಫ್ ಸೋರ್ಟ್ಸ್ ಬಂದಿರೋದು. ಅದೆಲ್ಲ ಕಟ್ಟಾಗತ್ತೆ, ಏನು ಯೋಚನೆ ಮಾಡಬೇಡಿ ಅವ್ರ ಬಗ್ಗೆ. ಎಲ್ಲ ಹೊಟ್ಟೋಗುತ್ತೆ. ದೇವ್ರನ್ನ ಮಾತ್ರ ನಂಬಿ, ಅಷ್ಟೇ ನಾನು ಹೇಳೋದು. ದೇವ್ರನ್ನ ನಂಬಿಕೊಂಡು ನೀವು ನೆಗೆಟಿವ್ ಮಾಡಬೇಡಿ, ಓನ್ಲಿ ಪಾಸಿಟಿವ್ ಅಷ್ಟೇ. ನಿಮ್ಮದು ಪಾಸಿಟಿವ್ ಮಾತ್ರ ಇರಬೇಕು. ನೋಡಿ, ಡೆಕ್ಕಲ್ಲಿ ಇಲ್ಲಿ ಕೊನೆಯಲ್ಲಿ ದುರ್ಗಾದೇವಿದು ಕಾರ್ಡ್ ಇದೆ. ಅಂದರೆ ದುರ್ಗೆದು ಆಶೀರ್ವಾದ ಇದ್ದೇ ಇರುತ್ತೆ. ಅದರಿಂದ ನೀವು ಮನಸ್ಸು ಬ್ಯಾಲೆನ್ಸ್ ಮಾಡಿಕೊಂಡು ಚೆನ್ನಾಗಿರಿ, ಮನೆಯವ್ರ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಇರಿ. ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಆಸ್ತಿ ಗೀಸ್ತಿ ಎಲ್ಲ ತೊಗೊಂಡು ಖುಷಿಯಾಗಿರಿ. ಹೆಲ್ತ್ ತುಂಬ ಚೆನ್ನಾಗಿರಲಿ, ಹೆಲ್ತ್ ಮುಖ್ಯ. ನೀವು ಯಾವಾಗ ತುಂಬ ಯೋಚನೆ ಮಾಡ್ತೀರಾ ಹೆಲ್ತ್ ಹೊಟ್ಟೋಗುತ್ತೆ. ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ, ಚೆನ್ನಾಗಿರಿ ಲೈಫಲ್ಲಿ. ನಾನು ದೇವ್ರನ್ನ ಅಷ್ಟೇ ಕೇಳ್ಕೊಳ್ಳೋದು, ನಾವೆಲ್ಲರೂ ಚೆನ್ನಾಗಿರಬೇಕು, ಇರೋ ತನಕ ಆರೋಗ್ಯವಾಗಿ ಚೆನ್ನಾಗಿರಬೇಕು. ಹರ ಹರ ಮಹಾದೇವ್, ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಓಂ ನಮ ಶಿವಾಯ, ಜೈ ಹನುಮಾನ್, ಜೈ ಶ್ರೀರಾಮ್. ನಾಳೆ ಸಿಗೋಣ. ನಮಸ್ತೆ.